ನಲಿಕಲಿ ಅಭ್ಯಾಸ ಸಹಿತ ಪುಸ್ತಕ ಕನ್ನಡ ಭಾಗ 2 1ನೇ ತರಗತಿ. ಇದರ ನನ್ನ ಕಲಿಕೆಯ ವಿಷಯಗಳಿಗೆ ಇವೇನಿದ್ದಾವೆ ಈ ಅಷ್ಟು ಚಟುವಟಿಕೆಗಳಿಗೆ ಇಂದು ಉತ್ತರವನ್ನು ನೋಡ್ತಾ ಹೋಗೋಣ. ಈ ಚಿತ್ರದ ಬಗ್ಗೆ ನೀನು ಈ ಚಿತ್ರ ನೋಡಬೇಕು, ಏನೇನಿದ್ದಾವೆ ಅಂತ ಇದ್ರ ಬಗ್ಗೆ ಮಾತಾಡಬೇಕು. ಚಿತ್ರ ನೋಡಾದಮೇಲೆ ಈ ಚಿತ್ರದಲ್ಲಿ ಏನೇನಿದೆ, ಬಾತುಕೋಳಿ, ನಾಯಿ, ಪಕ್ಷಿಗಳು, ಅಂಗಡಿ, ಪಾರ್ಕು, ಬೋಟು, ರಸ್ತೆ, ನವಿಲುಗಳು, ಬಣ್ಣದ ದೀಪದ ಕಂಬ, ಮಂಗ, ಅಳಿಲು, ಮೋಡ, ಇನ್ನೂ ಸಾಕಷ್ಟಿದ್ದಾವೆ. ನೀನು ಹುಡುಕಿ ಕೇಳಬೇಕು. ನಾವೆಲ್ಲ ಪ್ರಾಣಿ ಪಕ್ಷಿಗಳನ್ನು ಈ ಚಿತ್ರದಲ್ಲಿ ನೋಡಿದ್ದೀವ? ಹೌದು. ಯಾವ್ಯಾವ ನೋಡಿದ್ದೀವಿ? ನಾಯಿ, ಬಾತುಕೋಳಿ, ಕಾಗೆ, ಪಕ್ಷಿಗಳು ಬಂದರೆ ಕಾಗೆ, ನವಿಲು, ಗಿಳಿಗಳು, ಪಕ್ಷಿಗಳು, ಭಾಳಷ್ಟು ಪ್ರಾಣಿಗಳನ್ನು ನೋಡಿದ್ವಿ. ಈ ಚಿತ್ರದಲ್ಲಿ ನಿನಗೆ ಏನು ಇಷ್ಟವಾಯಿತು? ನದಿ ಪಕ್ಕದಲ್ಲಿ ಕುಳಿತು ಬಾತುಕೋಳಿಗೆ ಕೈ ಚಾಚಿರುವುದು ಇಷ್ಟ ಆಯಿತು. ಹಾಗಾದರೆ ನಿನ್ನ ಮಾತಿಗೆ ನೀನು ಎಷ್ಟು ಸ್ಟಾರ್ ಕೊಡ್ಕೊಂತೀಯ? 4 ಸ್ಟಾರ್ ಕೊಡ್ಕೊಂತ. 4ಕ್ಕೆ ಬಣ್ಣ ಹೊಡಿಬೇಕು. ಬಣ್ಣ ಹೊಡೆದ್ಬಿಟ್ಟು ಇಲ್ಲಿ 4 ಅಂತ ಬರಿಬೇಕು. ನಿನಗೆ ಎಷ್ಟು ಸ್ಟಾರ್ ಬೇಕು ಅಷ್ಟು ಸ್ಟಾರಿಗೆ ಬಣ್ಣವನ್ನು ಹೊಡ್ಕೋಬೇಕು. ಇದು ಅಷ್ಟೇ. ಈ ಚಿತ್ರ ನೋಡಿ ಗೆಳೆಯರಿಗೆ ಕತೆ ಹೇಳೋಣ. ಇಲ್ಲಿ ನೋಡಿ, ಇಲ್ಲಿ ಬಾವಿ ಇದೆ. ಈ ಸಿಂಹದ ಪ್ರತಿಬಿಂಬ ಕೆಳಗಡೆ ಕಾಣ್ತಾ ಇದೆ. ಇಲ್ಲಿ ಮೊಲ ಕೂತು ಹೇಳ್ತಾ ಇದೆ. ಇದು ನಿನಗೆ ಗೊತ್ತು, ಸಿಂಹ ಮತ್ತು ಮೊಲದ ಕತೆ. ಹೌದಾ? ಕಥೆಯಲ್ಲಿ ಪಾತ್ರಗಳನ್ನು ಹೆಸರಿಸು. ಯಾವ್ಯಾವ ಬರ್ತವೆ? ಮೊಲ ಮತ್ತು ಸಿಂಹ ಬರ್ತವೆ. ಇದ್ರ ಬಗ್ಗೆ ನೀನು ಮಾತಾಡಿದೀಯಾ? ರೈಟ್. ಈ ಚಿತ್ರದ ಬಗ್ಗೆ ನೀನು ಮಾತಾಡ್ತೀಯಾ? ರೈಟ್. ಈ ಮೊಲದ ಉಪಾಯ ಕಥೆಯನ್ನು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮೊಲ ಇದೆ, ಇಲ್ಲಿ ಸಿಂಹ ಇದೆ. ಇಲ್ಲಿ ಸಿಂಹ ಬಾವಿಗೆ ಬೀಳ್ತಾ ಇದೆ. ಇದು ಗೊತ್ತು ನಿಮಗೆ. ಒಂದು ಕಾಡಿನಲ್ಲಿ ಸಿಂಹ ಇತ್ತು. ಅದು ಪ್ರತಿದಿನ ಎಲ್ಲ ಪ್ರಾಣಿಗಳಿಗೂ ಕಾಟವನ್ನು ಕೊಡ್ತಿತ್ತು. ಒಂದಿನ ಸರದಿ ಸಾಲಿನಂತೆ ಮೊಲಕ್ಕೆ ಒಂದಿನ ಬಂತು. ಆ ಮೊಲ ಒಂದಿನ ತಡವಾಗಿ ಹೋಗುತ್ತೆ. ತಡವಾಗಿ ಹೋದಾಗ ಯಾಕೆ ತಡವಾಯಿತು ಅಂತ ಕೇಳುತ್ತೆ. ಅವಾಗ ಕಾಡಿನಲ್ಲಿ ನಿನಗಿಂತ ಬಲಿಷ್ಠವಾದ ಸಿಂಹ ಇದೆ, ಅದರಿಂದ ತಪ್ಪಿಸ್ಕೊಂಡು ಬರುವಷ್ಟರಲ್ಲಿ ತಡವಾಯಿತು ಅಂತೇಳಿ ಮೊಲ ಹೇಳುತ್ತೆ. ಇನ್ನೊಂದು ಸಿಂಹದ ವಿಚಾರವನ್ನು ಕೇಳಿದ ಕ್ರೂರ ಸಿಂಹವು ಅದನ್ನು ಕೊಲ್ಲಬೇಕು ಅಂತೇಳಿ ತೀರ್ಮಾನ ತಾಂತಿತೆ. ಎಲ್ಲೈತೆ ಹೇಳು ಅಂದಾಗ ಅದು ಬಾವಿಯ ಬಳಿಗೆ ಬಂದು ಆ ಬಾವಿಯಲ್ಲಿ ಬಗ್ಗಿ ನೋಡು ಅಂತ ಹೇಳುತ್ತೆ. ಅದರ ಪ್ರತಿಬಿಂಬ ಕಾಣುತ್ತೆ. ಅದನ್ನೇ ನಿಜವಾದ ಸಿಂಹ ಎಂದು ತಿಳಿದು ಕ್ರೂರ ಸಿಂಹವು ಅದನ್ನು ಕೊಲ್ಲಲೆಂದು ಬಾವಿಗೆ ಧುಮುಕಿತು. ನೀರಿನಲ್ಲಿ ಬಿದ್ದು ಸತ್ತು ಹೋಯಿತು. ಇದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಚಿತ್ರಕಥಾ ಸರಣಿ. ಇದು ಕೂಡ ಕತೆ. ಆಮೆ ಮತ್ತು ಮೊಲದ ಕತೆ. ಇಲ್ಲಿ ನಂಬರನ್ನು ಹಾಕಬೇಕು, ಯಾವುದಾದ್ಮೇಲೆ ಯಾವ್ದು ಬರ್ತೈತೆ ಅಂತೇಳಿ. ಈ ಕತೆ ನಿನಗೆ ಗೊತ್ತಾ? ಈ ಕತೆ ನೋಡೋದಾದರೆ, ಈ ಕಥೆಯನ್ನು ನೀನು ನೋಡೋದಾದರೆ ಮೊಲ ಮತ್ತು ಆಮೆ. ಒಮ್ಮೆ ಮೊಲವು ಏನು ಮಾಡ್ತೈತೆ, ತಾನೇ ವೇಗವಾಗಿ ಓಡೋದು ಅಂತೇಳಿ ಅದಕ್ಕೆ ಜಂಬ ಇರ್ತೈತೆ. ಆಯಿತು ಆಮೆ, ನಾನು ನೀನು ಓಡೋ ಸ್ಪರ್ಧೆ ಆಟ ಆಡೋಣ ಅಂತೈತೆ. ಸವಾಲು ಹಾಕುತ್ತೆ. ಅದಕ್ಕೆ ಮೊಲ ಆಯಿತು ಅಂತ ಒಪ್ಕೊಂಬಿಡ್ತೈತೆ. ಆವಾಗ ಎರಡರ ನಡುವೆ ಸ್ಪರ್ಧೆ ಆರಂಭವಾಗುತ್ತೆ. ಇಬ್ಬರು ಓಡೋಕ್ಕೆ ನಿಂತ್ಕೊಂತವೆ. ಓಡ್ತಾ 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 ಮೊಲ ಏನ್ಬಿಡ್ತೈತೆ, ಬೇಗ ಓಡಿಬಿಡ್ತೈತೆ. ಯಾವುದು ಆಮೆ ಬರೋದು ಇನ್ನೂ ದೂರ ಐತೆ, ಒಂದು ಗಳಿಗೆ ಮಂಕನನ ಅಂತೇಳಿ ಇಲ್ಲಿ ಮಲ್ಕೆ ಐತೆ ಮರದ ಕೆಳಗೆ. ಅದು ಬರ್ತಾ ಬರ್ತಾ ನಿದ್ರೆ ಭಾಳ ಆವರ್ಸ್ಕೊಂಡ್ಬಿಡ್ತೈತೆ. ಅವಾಗ ನಿಧಾನವಾಗಿ ಚಲಿಸ್ತಾ ಆಮೆ ನಿರಂತರವಾಗಿ ಚಲಿಸ್ತಾ ಗುರಿ ನೋಡಿ ಪಟ್ಟೆ ಬಿಟ್ಟು ತಡೈತಿರ್ತೈತೆ. ಅಷ್ಟೊತ್ತಿಗೆ ಮೊಲಕ್ಕೆ ಎಚ್ಚರಿಕೆ ಆಗುತ್ತೆ. ಎದ್ದು ಒಡೆ ಬರೋಕ್ಕೆ ಬರ್ತೈತೆ. ಅಷ್ಟೊತ್ತಿಗೆ ಗುರಿ ಮುಟ್ಟಿರ್ತೈತೆ. ಅದಕ್ಕೆ ನಿರಂತರ ಪ್ರಯತ್ನ ಸಫಲತೆಗೆ ಸೋಪಾನ. ನಿಮ್ಮನ್ನು ಎಷ್ಟೇ ಏನು ಮಾಡಿದ್ರು ನಿರಂತರವಾಗಿ ಏನು ಮಾಡುತ್ತಿರಬೇಕು? ಎಫರ್ಟನ್ನು ಹಾಕ್ತಿರಬೇಕು. ಇಲ್ಲಿ ನಾಯಿ ಮತ್ತು ವ್ಯಕ್ತಿ ಇಬ್ಬರು ಬಾಲಿನಿಂದ ಚೆಂಡಾಟವನ್ನು ಆಡ್ತಿದ್ದಾರೆ. ಆ ನಾಯಿಗೆ ಹೇಗೆ ಚೆಂಡಾಟವನ್ನು ಆಡಬೇಕು ಅಂತೇಳಿ ವ್ಯಕ್ತಿ ಚೆಂಡು ಮೇಲೆ ಹೊಡೆದಂತೆ ನಾಯಿ ನೆಗೆಯುತ್ತಿರುವುದು, ಅದು ಸಹ ಕಲಿಯುತ್ತಿರುವುದು. ಹೌದಾ? ನೀರಿನೊಳಗೆ ಚೆಂಡು ಬಿದ್ದಾಗ ನಾಯಿ ಈಜಿಕೊಂಡು ಚೆಂಡನ್ನು ತರುತ್ತಿರುವುದು. ಇಲ್ಲಿ ನಾಯಿ ಮತ್ತು ವ್ಯಕ್ತಿ ಇಬ್ಬರು ಚೆಂಡಾಟ ಆಡುವರು. ಅಂದರೆ ಅದಕ್ಕೆ ನಾಯಿಗೆ ಚೆಂಡನ್ನು ಯಾವ ರೀತಿ ಹಿಡ್ಕೋಬೇಕು ಏನು ಎಲ್ಲ ಕಲಿಸಿ ಅವ್ರ ಜೊತೆಗೆ ಆಟವನ್ನು ಆಡ್ತಿರುವಂಥದ್ದು. ನಾಟಕ ಎಂದರೆ ಇಷ್ಟ. ಮಕ್ಕಳಿಗೆ ನಾಟಕ ಅಂದರೆ ಇಷ್ಟ. ಬೆಕ್ಕನ್ನು ನೋಡಿ ಇಲಿ ಓಡಿ ಹೋಯಿತು. ಇಲ್ಲಿ ಇಲಿ ಅನ್ನೋಪದ ಇಂಪಾರ್ಟೆಂಟು. ಅಂದರೆ ರೆಡ್ ಇಂಕ್ ಆಗಿರೋವನ್ನು ನಾವು ಓದ್ಕೋಬೇಕು. ನಾಯಿ ಮರಿ ಆಟವನ್ನು ಆಡುತ್ತೇವೆ. ರಾಣಿ ಪೀಪಿ ಊದಿದಳು. ಇವನ್ನ
ನೀನು ಓದೋದನ್ನು ಕಲಿಬೇಕಾಗಿರುವಂಥದ್ದು. ಇಲ್ಲಿ ಆ ಅಂದರೆ ತಲೆಕಟ್ಟು, ಕ ಪ್ಲಸ್ ಆ ಕಾ ಅಂತ. ಇವನ್ನ ನಿನಗೆ ಗೊತ್ತಿದೆ, ಇವನ್ನ ದುಂಡಾಗಿ ಮುದ್ದಾಗಿ ನೀನು ಏನು ಮಾಡಬೇಕು, ಇದಕ್ಕೂ ಚೆನ್ನಾಗಿ ಈ ಮೇಲಿರೋನನ್ನು ನೋಡ್ಕೊಂಡು ಇಲ್ಲಿ ಕೆಳಗಡೆ ಬರೆಯುವಂಥದ್ದು. ಇವನ್ನ ಓದ್ಕೊಳ್ತಾ ನೀನು ತಪ್ಪಿಲ್ದಂಗೆ ಓದ್ಕೊಂತಲೇ ಬರೀಬೇಕು, ಓದ್ಕೋಬೇಕು ಬರೀಬೇಕು. ಗಣಪ ಆಲಯ ಜನರ ಆಗಮನ ಅಂತ ಓದ್ಕೋಬೇಕು ಬರೀಬೇಕು. ಕ ಕ ಇವನ್ನ ಓದ್ಕೋಬೇಕು. ಚ ಚ ಜ, ಟ ಟ ಡ ಣ, ತ ತ ದ, ದ ನ, ಫ ಫ, ಬ ಭ, ಮ ಯ, ರ ಲ ವ, ಶ ಸ ಹ ಳ. ಇಲ್ಲಿವರೆಗೂ ನೀನು ಅಕ್ಷರಗಳನ್ನು ಕಲಿಯುವಂಥದ್ದು. ಇವನ್ನು ಕೂಡ ಓದಿ ಬರಿ. ಕಾಲ, ಧಾರ, ಆಹಾರ, ಶಾಸನ, ಬಯಲಾಟ, ಉಪಚಾರ, ನಳಪಾಕ, ಮಾಮರದಲ್ಲಿ, ವಾಮರರ ಕಾಟ ಬಹಳ. ಇವನ್ನು ಓದಿ ಬರಿ. ಕಿ ಕಿ, ಗಿ ಗಿ, ಚಿ ಚಿ, ಜಿ ಜಿ, ಟಿ ಟಿ, ಡಿ ಡಿ, ನಿ ತಿ ತಿ, ದಿ ದಿ ನಿ, ಪಿ ಫಿ, ಬಿ ಭಿ, ಮಿ ಇ. ಇವನ್ನೆಲ್ಲನೂ ಕೂಡ ನೀನು ಓದ್ಕೊಂತ ದುಂಡಕ್ಕೆ ಬರಿಬೇಕು. ಇದು ಕೂಡ ಓದಿ ಬರಿ. ಕಿವಿ, ಗಾಡಿ, ಕಿರಾಣಿ, ಮಾದರಿ, ಕಾಮಗಾರಿ, ಸಿಡಿಮಿಡಿ, ಸವಿಗಾನ, ತಾಯಿ ಮಾಡಿದ ಬಿಸಿ ಬಿಸಿ ಚಪಾತಿ. ಇವು ಹೆಂಗಿದೆ ಇವನ್ನ ನೋಡ್ಕೊಂಡು ಬರೆಯುವಂಥದ್ದು. ಇಲ್ಲಿ ಹೆಂಗಿದವನ್ನ ನೋಡ್ಕೊಂತ ಬರೆಯುವಂಥದ್ದು, ಇಲ್ಲಿ ಹೆಂಗಿದವನ್ನ ನೋಡ್ಕೊಂತ ಬರೆಯುವಂಥದ್ದು, ಇಲ್ಲಿ ಹೆಂಗಿದವನ್ನ ನೋಡ್ಕೊಂತ ಬರೆಯುವಂಥದ್ದು. ನೆಕ್ಸ್ಟ್ ಇದನ್ನು ನೀಲಿ, ಕೀಟ, ಸಮೀಪ, ಜೀವನ ಇವುಗಳನ್ನು ನೋಡ್ಕೊಂಡು ಬರೆಯುವಂಥದ್ದು. ಜೀವನದಿ, ರೀತಿ ನೀತಿ, ದೀಪಾವಳಿ, ರಾಜನ ಕಿರೀಟ, ಮಣಿಗಳ ಕಿರೀಟ. ಇಲ್ಲಿ ಊರಲ್ಲಿ ವನ, ವನದಲ್ಲಿ ನದಿ, ಆ ನದಿಯ ದಡದಲ್ಲಿ ಆಲದ ಮರ, ಆ ಮರದಲ್ಲಿ ಗೀಜಿಗ ಗೂಡು, ಆ ಗೂಡು ಗೀಜಿಗದ ವಾಸ, ಆ ಆಲದ ಮರದಲ್ಲಿ ಗುಬ್ಬಿಯ ಆಗಮನ, ಆಗ ಗೀಜಗದಿಂದ ಗುಬ್ಬಿಯ ಊಟ ಉಪಚಾರ. ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಆಯ್ದು ಚಿತ್ರಕ್ಕೆ ಮೇಲಿನ ಚಿತ್ರದ ಭಾಗದಲ್ಲಿ ಬರೆದಿರುವಂಥದ್ದು. ಈ ವಾಕ್ಯಗಳನ್ನು ಬರೆಯುವಂಥದ್ದು. ಇಲಿ ಬಿಲ, ಇಲಿಯ ಬಿಲ. ಅದೇ ರೀತಿ ಊಟ ಸಮಯ, ಊಟದ ಸಮಯ. ಆಯ ಓಟ, ಆಯದ ಓಟ. ಇಲ್ಲಿ ಪ್ರಾಣಿಗಳಿಗೆ ಕೆಂಪು ಬಣ್ಣ, ಪಕ್ಷಿಗಳಿಗೆ ಹಸಿರು ಬಣ್ಣವನ್ನು ಹಾಕಬೇಕು. ನೋಡಿ ಇಲ್ಲಿ ಇವು ಪ್ರಾಣಿಗಳು. ಇಲ್ಲಿ ಪ್ರಾಣಿ ಯಾವುದು ಕೆಂಪು ಬಣ್ಣ ಹಾಕಿರುವಂಥದ್ದು. ಏಡಿ ಕೆಂಪು ಬಣ್ಣ, ನಾಯಿಗೆ ಕೆಂಪು ಬಣ್ಣ, ಇವು ಪ್ರಾಣಿಗಳು. ನರಿಗೆ ಕೆಂಪು ಬಣ್ಣ. ಇಲ್ಲಿ ಪಕ್ಷಿಗಳು ಇದು ನೋಡ್ರಿ ಗೀಜಗ, ಇದಕ್ಕೆ ನೀಲಿ ಬಣ್ಣವನ್ನು ಹಾಕುವಂಥದ್ದು. ನೀಲಿ ಬಣ್ಣವನ್ನು ಹಾಕಬೇಕು. ಇವಕ್ಕೆ ಪಾರಿವಾಳ ನೋಡಿ ಇಲ್ಲಿ ಬರೆದಿರುವಂಥದ್ದು, ಅವನ್ನು ನೋಡಿ ಕೆಳಗಡೆ ಬರೆದಿರುವಂಥದ್ದು. ನೀನು ಅದಕ್ಕೆ ಕ್ರಯನ್ಸ್ ಮೂಲಕ ಬಣ್ಣವನ್ನು ಹಚ್ಚಬೇಕು. ಇಲ್ಲಿ ನಿನಗೆ ಟೀಚರು ಹೇಳ್ತಾರೆ, ಉಕ್ತ ಲೇಖನ ಹೇಳ್ತಾರೆ, ಅವನ್ನ ಅವ್ರು ಹೇಳ್ದವನ್ನ ತಪ್ಪಿಲ್ದಂಗೆ ನೀನು ಏನು ಮಾಡಬೇಕು, ಇಲ್ಲಿ ಬರೆಯುವಂಥದ್ದು. ಇಲ್ಲಿ ಏನು ಮಾಡಬೇಕು, ತಪ್ಪಿಲ್ದಂಗೆ ನೀನು ಬರೀಬೇಕು. ನೆಕ್ಸ್ಟ್ ಈ ಸಾಮಗ್ರಿ ಬಗ್ಗೆ ನೀನು ಮಾತಾಡಬೇಕು. ಇದು ಬ್ಯಾಟು, ಇದು ಬುಗುರಿ, ಇದು ವಾಲಿಬಾಲು, ಇವು ಗೋಲಿ, ಚಿನ್ನಿದಾಂಡು, ಲಗೋರಿ, ಬಾಲು, ಚೆಸ್ಸು. ಈ ಚಿತ್ರದಲ್ಲಿ ಏನೇನು ನೋಡಿದೆ ಹೇಳಬೇಕು. ಬ್ಯಾಟು, ಲಗೋರಿ, ಕೇರಮ್ಮು, ಗೋಲಿ, ಚಿನ್ನಿದಾಂಡು ಇವೆಲ್ಲವನ್ನು ಬರೀಬೇಕು. ಇವನ್ನೆಲ್ಲ ನೀನು ಈ ಆಟಗಳನ್ನು ಆಡಿದೀಯಾ? ಹೌದು. ಇದಕ್ಕೆ ಎಷ್ಟು ಸ್ಟಾರ್? ನಿನಗೆ 5 ಸ್ಟಾರ್ ಬಣ್ಣಗಳನ್ನು ಹಚ್ಚುವಂಥದ್ದು. ನೆಕ್ಸ್ಟು ಯಾವ ಪುಸ್ತಕ ನಿನಗೆ ಇಷ್ಟ ಅಂತ. ಕತೆಗಳು ಬದುಕನ್ನು ಸುಂದರಗೊಳಿಸುತ್ತವೆ. ನಾನು ನಯ ವಿನಯದಿಂದ ಬದುಕುವುದನ್ನು ಕಲಿಸುತ್ತವೆ. ನೀತಿಕತೆಗಳು. ಅಜ್ಜಿ ಹೇಳಿದ ಕತೆಗಳು ಕಲ್ಪನೆಯನ್ನು ಹೆಚ್ಚಿಸ್ತವೆ. ಶಿಶುಗೀತೆಗಳು ಕೇಳಲು ಇಂಪಾಗಿದ್ದು ಆಡಲು ಸುಲಭ. ಈ ರೀತಿ ನೀನು ಟೀಚರ್ಸ್ ಹತ್ರ ಹೇಳುವಂಥದ್ದು. ಈ ಚಿತ್ರವನ್ನು ನೋಡಿ ಹೇಳಬೇಕು ನೀನು. ಸೋಪಿನಿಂದ ಕೈಯನ್ನು ತೊಳೆಯುವುದು, ಅಂಗಿ ಗುಂಡಿ ಕಿತ್ತೋದಾಗ ಅಂಗಿ ಗಿಂಡಿಯನ್ನು ಹಾಕಿಕೊಳ್ಳುವಂಥದ್ದು, ಪ್ರಾಣಾಯಾಮ ಮಾಡ್ತಿರುವಂಥದ್ದು, ಯೋಗಾಸನ ಮಾಡ್ತಿರುವುದು, ಶೂಗೆ ಲೇಸನ್ನು ಕಟ್ಟುತ್ತಿರುವುದು. ಈ ರೀತಿಯ ಚಿತ್ರವನ್ನು ನೋಡಿ ನೀನು ಮೇಡಮ್ ಅವ್ರ ಹತ್ರ ಮಾತಾಡಬೇಕು ಅಷ್ಟೇ. ಇಲ್ಲಿ ಕತೆಗೊಂದು ಚಿತ್ರ. ಇದನ್ನು ಕಥೆಯನ್ನು ನೀನು ನೋಡಿದೀಯಾ, ಇದನ್ನು ಓದ್ಕೋಬೇಕು. ಕತೆಯ ಓದು ಅಂತ. ಆಲದ ಮರದಲ್ಲಿ ಗೀಜಿಗನ ಗೂಡು. ಇವುಗಳನ್ನ ಸೀರಿಯಲ್ ನಂಬರ್ ಹಾಕ್ಬೇಕು. ಯಾವ್ದು ಫಸ್ಟು, ಯಾವ್ದು ಸೆಕೆಂಡು, ಯಾವ್ದು ಥರ್ಡು, ಯಾವುದು 4ನೇದು ಅಂತೇಳಿ ನೀನು ಹೇಳಬೇಕು. ಇಲ್ಲಿ ಕೇಳಿ ತಿಳಿ ಅಂಥೇಳಿ.
ಇದು ಗೀಜಿಗನ ಗೂಡು ಸುಂದರವಾಗಿದೆ. ಹೃದಯದ ಬಡಿತ ಡಬ ಡಬ. ಆನೆಯು ದೊಡ್ಡ ಪ್ರಾಣಿ. ಜೇಡ ಸುಂದರವಾಗಿ ಬಲೆಯನ್ನು ಹೆಣೆದಿದೆ. ಇವೆಲ್ಲವನ್ನು ಕೂಡ ನೀನು ಓದಬೇಕು. ಓದಿ ಬರೆ. ಇವುಗಳನ್ನು ಓದ್ಕೊಂಡ್ಬಿಟ್ಟು ಬರೆಯುವಂಥದ್ದು. ಇವನ್ನು ಕೆಳಗಡೆ ನಾವು ಬರೆದಿರೋ ರೀತಿಯಲ್ಲಿ ನೀನು ಮಾಡಬೇಕು, ಬರೀಬೇಕು. ಓದಿ ಬರೆ. ಇವನ್ನ ಕಾಡು, ಗುರಿ, ಕುಟೀರ, ಮಾರುತ, ಕರುನಾಡು, ಗುರುಗಳು, ಶಿಲಾಯುಗ ಇವುಗಳನ್ನು ಓದ್ಕೊಂಡ ಜನರು ನದಿಯಲ್ಲಿ ಜಳಕ ಮಾಡುವರು. ಈ ರೀತಿ ನೀನು ಬರೀಬೇಕು. ಇವುಗಳನ್ನು ಮತ್ತೆ ಪ್ರಾಕ್ಟೀಸ್ ಮಾಡುವಂಥದ್ದು, ಮತ್ತು ನೀಟಾಗಿ ಓದ್ಕೊಂತ ಒಂದೊಂದೇ ಅಕ್ಷರವನ್ನು ಕೆಳಗಡೆ ಬರೆಯುವಂಥದ್ದು. ಇವು ಗೂಡು, ಹೂವು, ಕೂದಲು, ಓರಣ, ದೂರವಾಣಿ, ಮೂಗುದಾರ, ರೂಪಳು ಮಾರಿದ ಗುಲಾಬಿ ಹಾರ. ಈ ರೀತಿ ಇವುಗಳನ್ನು ಓದಿ ಮತ್ತೆ ಬರೀಬೇಕು. ಇವು ಕ್ರೂ ಶಬ್ದವನ್ನು ಉಚ್ಚಾರಣೆ ಮಾಡುವಂತಹ ಕಾಗುಣಿತ ಅಕ್ಷರಗಳು. ಇವನ್ನ ನೀವು ಅಭ್ಯಾಸ ಪುಸ್ತಕವನ್ನು ನೀಟಾಗಿ ಅಧ್ಯಯನ ಮಾಡಿದ್ರಿ ಅಂದರೆ ನಿಮಗೆ ಕನ್ನಡ ವ್ಯವಸ್ಥಿತವಾಗಿ ಓದಬಹುದು. ಗೃಹ, ಭೃಂಗ, ಋಷಭ, ಹೃದಯ, ಮೃಗಶಿರ, ಬೃಂದಾವನ. ಕೃಷಿಕಾರನ ಕಾಯಕ ಕೃಷಿ ಮಾಡುವುದು. ನೆಕ್ಸ್ಟು ನೋಡಿರಿ, ಕೆ ಅಕ್ಷರ ಎ ಒತ್ತಿರೋವಂಥವನ್ನ ಇಲ್ಲಿ ನಿಮಗೆ ಹೇಳಿರುವಂಥದ್ದು. ಇಲ್ಲಿ ಓದಿ ಬರೆ. ಕೆರೆ, ಗುಹೆ, ಗೆಲುವು, ದುಡಿಮೆ. ಮಲೆನಾಡು, ಮಳೆ, ಬೆಳೆ. ಬಿರುಗಾಳಿಗೆ ಹೆದರಿ ಜನರು ಓಡುವರು. ಇಲ್ಲಿ ಹೇ ಒತ್ತು ನೋಡ್ಬೋದು. ಇವನ್ನೆಲ್ಲ ನೀವು ಇಷ್ಟು ಬರೆದ್ರಿ ಅಂದರೆ ಅಷ್ಟು ಕಾಗುಣಿತ ಕಲ್ತಂಗೆ ನೀವು. ಕೇಳು, ಜೇಡ, ನೇಗಿಲು, ವಿಶೇಷ. ದೇಶ ಸೇವೆ, ತಾಳಮೇಳ. ದೇವರಿಗೆ ಹಾರ ಹಾಕಿ ಪೂಜಿಸುವರು. ಇದು ಆಟ ಆಡಿ ನೀನು ಆ ಆಟದ ಸೂಚನೆಗಳನ್ನು ತರಗತಿ ಕೋಣೆಯಲ್ಲಿ ಚರ್ಚೆ ಮಾಡಿ ಆಡುವಂಥದ್ದು. ಇದು ಉಕ್ತ ಲೇಖನ. ನಿನಗೆ ಶಿಕ್ಷಕರು ಹೇಳ್ತಾರೆ, ಅದನ್ನು ನೀನೇ ಮಾಡಬೇಕು. ಅವ್ರು ಹೇಳಿದಂಥದ್ದನ್ನು ಇಲ್ಲಿ ಪದಗಳನ್ನು ದುಂಡಾಗಿ ಮುದ್ದಾಗಿ ಬರಿಬೇಕು. ನೆಕ್ಸ್ಟ್ ಬಂದರೆ ಇಲ್ಲಿ ಮಾತನಾಡಬೇಕು. ಇದು ಕೋಲಾಟ. ನೀನು ಈ ಕೋಲಾಟವನ್ನು ಗೆಳೆಯರೊಂದಿಗೆ ಎಲ್ಲಿ ಆಡಿದೆಯಾ? ಇವು ಆಡ್ತಾ ಹೆಸರೇನು? ಕೋಲಾಟ. ಈ ರೀತಿ ಎಲ್ಲೆಲ್ಲಿ ನೋಡಿದೆಯಾ? ನಮ್ಮೂರಿನ ಹಬ್ಬದಲ್ಲಿ ಮತ್ತು ಪ್ರತಿಭಾ ಕಾರಂಜಿಯಲ್ಲಿ ನೋಡಿದ್ದೀನಿ. ಇದಕ್ಕೆ ಎಷ್ಟು ಸ್ಟಾರ್? ನಿನಗೆ 5 ಸ್ಟಾರ್ ನೀನು ಹಾಕಬೇಕು. ಪದ್ಯ ಹೇಳು. ಆಸೆ ನಿರಾಸೆ. ಇದು ನರಿಯು ತೋಟಕ್ಕೆ ಹೋಯಿತು, ನರಿಯು ತೋಟಕ್ಕೆ ಹೋಯಿತು, ನೋಡಿತೇನದು ನೋಡಿತೇನದು, ಚಪ್ಪರದಿಂದ ಕೂಡಿದ ದ್ರಾಕ್ಷಿ ಗೊಂಚಲು. ಮಾಡಿತೇನದು ಮಾಡಿತೇನದು, 1 ಸಲ ನೆಗೆಯಿತು, 2 ಸಲ ನೆಗೆಯಿತು, 3 ಸಲ ನೆಗೆಯಿತು, ಸೋತು ಹೋಯಿತು, ದ್ರಾಕ್ಷಿ ಹುಳಿ ಎಂದಿತು. ನೋಡ್ರಿ, ದ್ರಾಕ್ಷಿ ಹುಳಿ ಅಂತ ಮನೆ ಬಂತು. ನಮ್ಮ ನಾಡಿದು ನಮ್ಮದು, ನಮ್ಮ ಕನ್ನಡ ನಾಡಿದು, ನೆಮ್ಮದಿಯ ತವರೂರಿದು, ಕಂಗು ಬೆಳೆಯುವ ನಾಡಿದು, ತೆಂಗು ಬೆಳೆಯುವ ನಾಡಿದು, ನಮ್ಮ ನಾಡಿದು ನಮ್ಮ ನಾಡಿದು. ಅರಳು ಮಲ್ಲಿಗೆ ನಾಡಿದು, ಕೆಂಪು ಸಂಪಿಗೆ ನಾಡಿದು, ಕೋಗಿಲೆಯ ತವರೂರಿದು, ಭಾರಿ ಸೊಬಗಿನ ನಾಡಿದು, ನಮ್ಮ ಕನ್ನಡ ನಾಡಿದು ನಮ್ಮ ನಾಡಿದು ನಮ್ಮದು. ಈ ರೀತಿ ಪದ್ಯವನ್ನು ನೀನು ಓದ್ಕೊಳಂಗಿಲ್ಲ. ಹಿರಿಯರ ಸಹಾಯದಿಂದ ಇದನ್ನು ನೀನು ಮಾಡಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ನೋಡಿಬಿಟ್ಟು ಇದೇ ಚಿತ್ರವನ್ನು ನೀನು ಕೆಳಗಡೆ ಬಿಡಿಸೋಕ್ಕೆ ಪ್ರಯತ್ನ ಮಾಡು. ಫಸ್ಟು ಈ ಕಾಲುಗಳನ್ನು ಬಿಡಿಸ್ಕೊ, ಆನಂತರ ಇಲ್ಲಾಸಿ ಹೋಗು, ಆಮೇಲೆ ಇದನ್ನು ಈ ರೀತಿ ಸುತ್ತ ಬಿಡಿಸ್ಕೊ, ಆಮೇಲೆ ಒಂದು ವೃತ್ತವನ್ನು ಹಾಕು. ಇಲ್ಲಿ 2 ಕಿವಿಗೆ ಈ ಥರ ಕಿವಿ ಮಾಡು, ಕಣ್ಣಿಗೆ 2 ಸೊನ್ನೆ ಹಾಕು, ಇದ್ರದ್ದು ಈ ರೀತಿ ಮಾಡು, ಇಲ್ಲೊಂದು ಬಾಲ ಬಿಡಿಸು. ಇಷ್ಟು ಮಾಡಿದರೆ ನಿನಗೆ ಆ ಚಿತ್ರ ಬರ್ತಿತ್ತೆ. ಇದಕ್ಕೆ ಕ ಪ್ಲಸ್ ಐ ಕೈ. ಕೈಯನ್ನು ಯಾವ ರೀತಿ ಕಲಿಬೇಕು, ಪ್ರತಿಯೊಂದು ವರ್ಣಮಾಲೆಯ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಅಷ್ಟು ಅಕ್ಷರಗಳು ಅಲ್ಲಿ ಇರ್ತವೆ. ಕ ಪ್ಲಸ್ ಓ ಕೋ, ಕೋಗೆ ಸಂಬಂಧಪಟ್ಟಂಥವು. ಕಾದಿಂದ ಹಿಡಿದು ಲಾವರೆಗೂ ನೀನು ಇದರಲ್ಲಿ ಕಲಿಯುವಂಥದ್ದು. ನೆಕ್ಸ್ಟು ಕ ಪ್ಲಸ್ ಓ ಖೋ, ಕೋಗೆ ಸಂಬಂಧಪಟ್ಟಂತಹ ಅಕ್ಷರಗಳು. ನೆಕ್ಸ್ಟ್ ಕ ಪ್ಲಸ್ ಔ ಖೌ, ಖೌ ಖೌ ಬಗ್ಗೆ ಅಷ್ಟು ಇರುವಂಥದ್ದು, ಕಾದಿಂದ ಲಾವರೆಗಿರುವಂಥದ್ದು. ಕ ಪ್ಲಸ್ ಖಂ. ಇವುಗಳನ್ನು ನೀನು ವ್ಯವಸ್ಥಿತವಾಗಿ ಕಲಿತೆ ಅಂದರೆ ನಿನಗೆ ಕನ್ನಡವನ್ನು ಓದಲಿಕ್ಕೆ ಪೂರ್ತಿ ಸುಲಭ ಮಾಡಿರುವಂತಹ ಅಭ್ಯಾಸ ಪುಸ್ತಕ. ಕ ಪ್ಲಸ್ ಹ ಕಹ. ಇದು ನೀನು
ಯಥಾ ರೀತಿ ಓದ್ಕೊಂತ ನೀಟಾಗಿ ಬರೀಬೇಕು. ಡೈರಿ, ರೈಲು, ಮೊಳ, ಕೊಳ. ಕೈಕಾಲು, ಸೊಗಸು, ನೈದಿಲೆ. ದೈನಂದಿನ ಉಡುಗೊರೆ. ದೋಣೆ, ನೋಟು, ದೋಣಿ, ನೋಟು, ಗೌಣ, ಮೌನ. ಹೋಳಿಗೆ, ಕೌತುಕ, ಲೌಕಿಕ. ನವಜೋಡಿ, ನೌಕಾಯಾನ. ತಂಪು, ಕೆಂಡ, ಪುನಃ, ದುಃಖ. ಮಂದಿರ, ಬಹುಶಃ ಅಂಬಾರಿ. ಕೆಂದಾವರೆ, ಅಂತಃಪುರ. ಹಾಡಿನಲಿ, ಇದನ್ನು ಆಡಬೇಕು, ನಲಿಬೇಕು. ಬಾವಲಿಯೊಂದು ಹಾರಿ ಬಂದು ಮರದ ಮೇಲೆ ಕೂತುಕೊಂಡು ಮಾವು ತಿಂದು ಬೀಜ ಎಸೆದು ದೂರ ಹಾರಿ ಹೋಯಿತು. ಬಾವಲಿ ಒಂದು ಹಾರಿ ಬಂದು ಮರದ ಮೇಲೆ ಕೂತು. ಬಿರುಬೇಸಿಗೆ ಕಳೆಯಲು ಜೋರು ಮಳೆಯು ಸುರಿಯಲು ಬೀಜವದು ಮಳೆಯಲು ಗಿಡವೊಂದು ಮೂಡಿತು. ನೋಡ್ರಿ ಎಷ್ಟು ಚೆನ್ನಾಗೈತಿ. ಇದು ನಿಮ್ಮ ತರಗತಿಯಲ್ಲಿ ಆಟ ಆಡುವಂಥದ್ದು. ಇದು ಉಕ್ತ ಲೇಖನ. ಹೇಳ್ದಂಗೆ ನಿಮ್ಮ ಶಿಕ್ಷಕರು ಅಥವಾ ಮೇಡಮ್ ಅವರು ಹೇಳ್ತಾರೆ, ಅವ್ರು ಹೇಳಿರುವಂತಹ ಪದಗಳನ್ನು ನೀನು ಈ ಜಾಗದಲ್ಲಿ ತಪ್ಪಿಲ್ದಂತೆ ಮುದ್ದಾಗಿ ಬರೀಬೇಕು. ಕೊನೆಗೆ ನೀನು ಎಷ್ಟು ಮಾರ್ಕ್ಸ್ ತೆಗೆದೀಯ ಅಂತ, ಎಷ್ಟು ಪದಗಳಿಗೆ ಎಷ್ಟನ್ನು ತೆಗೆದಿ ಅಂತಲೂ ಕೂಡ ಹೇಳ್ತಾರೆ. ಈ ಚಿತ್ರವನ್ನು ನೋಡಬೇಕು. ಇದು ಪೆಟ್ಟಿಗೆ ಹೊತ್ತು ಸಾಗುತ್ತಿದ್ದಾನೆ. ಇಲ್ಲಿ ನೋಡ್ಬೋದು ನೀವು, ಇದು ಟ್ರೈನ್, ಇದು ರೈಲು ನಿಂತಿರುವಂಥ ನಿಲ್ದಾಣ, ರೈಲ್ವೆ ನಿಲ್ದಾಣ. ಇಲ್ಲಿ ಪ್ರಯಾಣಿಕರು ಕಾಯ್ತಿರುವಂಥದ್ದು. ಇಲ್ಲಿ ಕಸವನ್ನು ಹಾಕಲಿಕ್ಕೆ, ನೀರನ್ನು ಹಿಡಿಲಿಕ್ಕೆ ವಾಟ್ರು, ಇದು ಫಿಲ್ಟ್ರು ವಾಟ್ರ್ ಹಿಡಿಯೋಕ್ಕೆ, ನೀರನ್ನು ಹಿಡಿಕ್ಕಂಥದ್ದು. ಪೆಟ್ಟಿಗೆ ಹೊತ್ತು ಇವರವುಗಳನ್ನ ಪೆಟ್ಟಿಗೆ ಹೊತ್ತು ಇವನು ನಾವೇನಂತೀವಿ ಅಮಾಲಿ ಅಥವಾ ಅವನು ನಮಗೆ ಸಹಾಯಕರಾಗಿರುವಂಥವ್ರು ಇರುವಂಥದ್ದು. ಇದು ಅಂಗಡಿ, ಬಿಸ್ಕೆಟ್ ಏನಾರು ಬೇಕು ಅಂದರೆ ಇಲ್ಲಿರುವಂಥ ಟೋಪಿಕೆಯನ್ನು ನೋಡ್ರಿ, ಇದು ಅಂಗಡಿ. ಇದನ್ನು ನೋಡ್ಬೋದು. ಇಲ್ಲಿ ಏನಾದರೂ ನಿಮಗೆ ಬೇಕು ಅಂದರೆ ಖರೀದಿ ಮಾಡಲಿಕ್ಕಿರುವಂಥ ಅಂಗಡಿಗಳು. ಇದೆಲ್ಲ ರೈಲ್ವೆ ಸ್ಟೇಷನ್ ನೋಡಿದ್ರೆ ಇಲ್ಲಿ ಟಿಕೆಟ್ ಚೆಕ್ ಮಾಡುವಂತಹ ರೈಲ್ವೆ ಇಲಾಖೆ ಸಿಬ್ಬಂದಿಗಳು ಇಲ್ಲಿದ್ದಾರೆ ನೋಡ್ರಿ. ಇವರೆಲ್ಲರನ್ನೂ ಕೂಡ ನೋಡಿ ನೀನು ಮಾತಾಡಬೇಕು. ಇಲ್ಲಿ ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತ ಎಣಿಸಿ ಬರೀಬೇಕು. 3 ಜನ ಇದ್ದಾರೆ. ಈ ಸನ್ನಿವೇಶದಲ್ಲಿ ಮಹಿಳೆಯರು ಮತ್ತು ಪುರುಷರ ಸಂಖ್ಯೆನ ಲೆಕ್ಕ ಹಾಕು. ಪುರುಷರು 12, ಮಹಿಳೆಯರು 5 ಜನ. ಇದಕ್ಕೆ ನೀನು ರೈಟ್ ಹಾಕಬೇಕು, ಇದಕ್ಕೆ ನೀನು ರೈಟ್ ಹಾಕಬೇಕು. ಇದು ಪ್ರಶ್ನಾರ್ಥಕ ಚಿಹ್ನೆ. ಎಲ್ಲೆಲ್ಲಿ ಬರ್ತೈತಿ ಅಂತ, ಏಕೆ, ಏನು, ಯಾವಾಗ ಅಂತ ಕೇಳಿದಾಗೆಲ್ಲ ಪ್ರಶ್ನಾರ್ಥಕ ಚಿಹ್ನೆ ಬರುವಂಥದ್ದು. ಇದು ಪೂರ್ಣ ವಿರಾಮ ಚಿಹ್ನೆ, ಕೊನೆಯ ನಾನು ಹೋಗುತ್ತೇನೆ ಲಾಸ್ಟಿಗೆ ಇಡುವಂತಹ ಚುಕ್ಕಿ, ಕೊನೆಗೆ ಪೂರ್ಣ ವಾಕ್ಯಕ್ಕೆ ಇಡುವಂಥದ್ದು. ನೋಡಿರಲಿ, ಇದು ಅಲ್ಪ ವಿರಾಮ, ಇದು ಬಂದಿರುವಂಥದ್ದು ಅಲ್ಪ ವಿರಾಮ, ಇದು ಪೂರ್ಣ ವಿರಾಮ. ನೆಕ್ಸ್ಟ್ ಇದು ಪೂರ್ಣ ವಿರಾಮ, ಹೌದಾ. ಇದು ಉದ್ಧರಣ ಚಿಹ್ನೆ ಅಂತ ಕರಿತೀವಿ. ನೆಕ್ಸ್ಟ್ ಇದು ನೋಡ್ಬೋದು, ಇಲ್ಲಿ ಪೂರ್ಣ ವಿರಾಮ, ಇಲ್ಲಿ ಪೂರ್ಣ ವಿರಾಮ. ಅಂದರೆ ಪೂರ್ಣ ವಿರಾಮ ಎಲ್ಲೆಲ್ಲಿ ಚಿಹ್ನೆ ಬಂದಿದೆ ಅನ್ನೋದನ್ನು ನೀನು ಗುರುತಿಸಬೇಕು. ಇವುಗಳನ್ನು ನೋಡಿಕೊಂಡು ನೀನು ತಪ್ಪಿಲ್ದಂತೆ ಓದ್ಕೊಳ್ತಾ ಬರೀಬೇಕು. ನೆಕ್ಸ್ಟು ಕುಬ್ಜ, ಬೆಟ್ಟ, ಹಲ್ವಾ, ಹಬ್ಬ, ಹೆಬ್ಬಾವು, ಕಣ್ಣೀರು, ಹೆಜ್ಜೇನು, ಹೆಬ್ಬಾಗಿಲು, ಸುಟ್ಟ ಗಾಯ. ಇವುಗಳನ್ನು ಓದ್ಕೊಳ್ತಾ ಬರೀಬೇಕು. ಧ್ವನಿ, ಕೃಷ್ಣ, ವಿಶ್ವ, ಕಷ್ಟ, ದ್ವಾದಶಿ, ವಿಶಿಷ್ಟ, ಸಿಬ್ಬಂದಿ, ಶ್ವಾಸಕೋಶ, ವಿಶ್ವಸುಂದರಿ. ಚಿತ್ರಸಹಿತ ವಾಕ್ಯ, ಅರಳಿ ಮರದ ಹೆಜ್ಜೇನು ಹಿಂಡು. ನೋಡಿರಲಿ, ಹೆಜ್ಜೇನು ಇದೆಯಲ್ಲ, ಅರಳಿ ಮರದಲ್ಲಿ ಇಟ್ಟುವಂಥ ಹೆಜ್ಜೇನು. ಚಿಣ್ಣರು ಬಣ್ಣ ಬಣ್ಣದ ಚಿಟ್ಟೆ ಹಿಡಿದರು. ನೋಡಿ, ಚಿಣ್ಣರು ಬಣ್ಣ ಬಣ್ಣದ ಚಿಟ್ಟೆ ಹಿಡಿದರು. ಮೂಡಣ ರವಿಯ ಒಂಬಣ ಬಲು ಸುಂದರ. ಅವನು ಸೂರ್ಯ ಮೂಡ್ತಿರುವಂಥದ್ದು ಬಲು ಸುಂದರ. ಗೆಳೆಯರ ಮಾತುಕತೆ. ಇದನ್ನು ವಿಟ್ಟು ಇವರು ಇಬ್ಬರು ಮಾತಾಡ್ತಿರುವಂತಹ ಗೆಳೆಯರ ಮಾತು. ಓದಿ ಸರಿಪಡಿಸು. ಇಲ್ಲಿ ಹಿಂದೆ ಮುಂದೆ ಆಗಿವೆ ಅವುಗಳನ್ನ, ಅಥವಾ ಒತ್ತಕ್ಷರಗಳು ಬಿಟ್ಟು ಹೋಗಿ ಅವನ್ನ ಹಾಕಬೇಕು. ಹೆಬ್ಬಟ್ಟು, ಸಬ್ಬಳಿಕೆ, ಅಜ್ಜಂಪುರ, ಒಂಬಣ್ಣ, ಮಣ್ಣಿನ ಗೋಡೆ, ತಬ್ಬಿಬ್ಬ, ಸ್ವರ, ಬೆಣ್ಣೆ ದೋಸೆ, ಶ್ವಾಸಕೋಶ, ಓಬವ್ವ, ಹೆಬ್ಬಂಡೆ, ಬೆಟ್ಟದಷ್ಟು, ಹೆಜ್ಜೇನು, ತೋರ್ಬೆರಳು, ಸ್ವಾತಿ, ಗಜ್ಜರಿ, ಬಣ್ಣ ಬಣ್ಣ, ಯಾವ ಬಣ್ಣ, ಅವ್ವ ಒಬ್ಬಟ್ಟು ಕೊಟ್ಟಳು, ನಾವು ಬೆಟ್ಟದ ಕಡೆಗೆ ಹೋಗೋಣವೇ. ಇವನ್ನ ವಾಕ್ಯಗಳನ್ನು ನೋಡಿ ಬರೆಯುವಂಥದ್ದು. ಬಣ್ಣ ಬಣ್ಣ
ಯಾವ ಬಣ್ಣ, ಇಲ್ಲಿ ಕ್ವಶನ್ ಮಾರ್ಕನ್ನು ಇಡಬೇಕು. ಅವು ಒಬ್ಬಟ್ಟು ಕೊಟ್ಟಳು, ಇಲ್ಲಿಗೆ ಯಾವುದು ಪೂರ್ಣ ವಿರಾಮ ಚಿಹ್ನೆಯನ್ನು ಇಡಬೇಕು. ನಾವು ಬೆಟ್ಟದ ಕಡೆಗೆ ಹೋಗೋಣವೇ, ಇಲ್ಲಿ ಕ್ವಶನ್ ಮಾರ್ಕನ್ನು ಇಡಬೇಕು. ಇಲ್ಲಿ ಉಕ್ತ ಲೇಖನ, ಟೀಚರ್ಸ್ ಹೇಳ್ತಾರೆ, ನೀನು ಅವನ್ನ ಮುದ್ದಾಗಿ ದುಂಡಾಗಿ ಯಾವುದೇ ಒತ್ತಕ್ಷರಗಳು ದೀರ್ಘಾಕ್ಷರಗಳು ಬಿಟ್ಟು ಹೋಗದಂಗೆ ಬರೀಬೇಕು. ಇಲ್ಲಿ ನೋಡ್ಬೋದು ನೀವು, ಇದೊಂದು ಆಸ್ಪತ್ರೆ. ಇಲ್ಲಿ ಪೇಷಂಟ್ಸ್ಗಳು ಮಲಗಿದ್ದಾರೆ, ಇಲ್ಲಿ ಡ್ರಿಪ್ಪನ್ನು ಹಾಕಿದ್ದಾರೆ, ಅಂದರೆ ಹುಷಾರಿಲ್ಲದಕ್ಕೆ ಇವನ್ನ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಕಾಲಿಲ್ಲದೆ ಇರೋದ್ರಿಂದ. ಇಲ್ಲಿ ಆಸ್ಪತ್ರೆಗೆ ಸೇರಿಸ್ಕೊಳ್ತಿರುವಂಥದ್ದು, ಇಲ್ಲಿ ಅಗ್ನಿ ನಂದಕವನ್ನು ತಗೊಂಡು ಹೋಗ್ತಿರುವಂಥದ್ದು, ಇಲ್ಲಿ ತಾತ ಕಾಯ್ತಿರುವಂಥದ್ದು, ಇಲ್ಲಿ ನರ್ಸ್ಗಳಿರುವಂಥದ್ದು, ಇಲ್ಲಿ ನರ್ಸು ಸೂಜಿ ಮಾಡ್ತಿರುವಂಥದ್ದು, ಇವೆಲ್ಲವನ್ನು ಕೂಡ ನೀನು ಈ ಚಿತ್ರದಲ್ಲಿ ಕಾಣ್ಬೋದು. ಇದು ಒಂದು ಆಸ್ಪತ್ರೆ. ಇಲ್ಲಿ ರೋಗಿಗಳು, ಅವರ ಸಂಬಂಧಿಕರು, ವೈದ್ಯರು, ಗಾಲಿ ಕುರ್ಚಿ ಇವೆಲ್ಲ ಇದ್ದಾವೆ. ಇಲ್ಲಿ ಯಾವ್ಯಾವ ವೃತ್ತಿಯನ್ನು ಕಾಣ್ಬೋದು? ವೈದ್ಯರು, ನರ್ಸ್ಗಳು, ಸಹಾಯಕ ಸಿಬ್ಬಂದಿಗಳನ್ನು ಕಾಣ್ಬೋದು. ಹೌದಾ? ನೆಕ್ಸ್ಟು ಚಿತ್ರ ನೋಡು ಮಾತಾಡು. ಕಾಗೆ ಕಾ ಎಂದು ತನ್ನ ಬಳಗವನ್ನು ಕರೆಯಿತು. ಕೋಳಿ ಮುಂಜಾನೆ ಕೊಕ್ಕೊ ಎಂದು ಕೂಗಿದಾಗ ಜನರು ಎಚ್ಚರಗೊಳ್ಳುತ್ತಾರೆ. ಹೌದಾ? ಕೋಗಿಲೆಯು ವಸಂತ ಕಾಲದಲ್ಲಿ ಕುಹು ಕುಹು ಎಂದು ಕೂಗಿತು. ನಾಯಿ ಬೌಬೌ ಎಂದು ಬೊಗಳುವ ಮೂಲಕ ಮನೆಯನ್ನು ಕಾಯುತ್ತದೆ. ಹೌದಾ? ಆಲಿಸು ಅನುಸರಿಸು, ಇವುಗಳನ್ನು ಆಲಿಸಬೇಕು. ಅಕ್ಕನ ಮನೆಯಲ್ಲಿ ಬೆಕ್ಕಿನ ಆಟ, ಹೊಲಗದ್ದೆಗಳಲ್ಲಿ ಹೆಗ್ಗಣಗಳ ಕಾಟ, ಇರುಳಿನಲ್ಲಿ ನೊಣ ಸೊಳ್ಳೆಗಳ ಕಾಟ, ಲಳ್ಳಳ್ಳ ಲಳ್ಳಳ್ಳ. ಇವುಗಳನ್ನ ನೀನು ಏನು ಮಾಡಬೇಕು? ಏನಿದ್ದಾವೆ ಇಲ್ಲಿ ಕೆಂಪು ಪಿಂಕಾಗಿರುವಂಥವನ್ನ ನೀನು ನೀಟಾಗಿ ಅದ್ರ ಮೇಲೆ ಗಮನ ಇಟ್ಟು ಹೇಳ್ಬೇಕಾದ್ರೆ, ಹಿರಿಯರು ಅಥವಾ ಟೀಚರ್ಸ್ ಹೇಳ್ಬೇಕಾದ್ರೆ ನೀನು ಕೇಳಬೇಕು. ಇಲ್ಲಿ ನೀನು ಅವ್ರು ಓದ್ತಾರೆ, ನೀನು ಆಲಿಸ್ಬೇಕು. ಬೆಳ್ಳುಳ್ಳಿ ಹಕ್ಕ, ಈರುಳ್ಳಿ ಹಕ್ಕ, ಬೆಳಿತೀನಿ ನೋಡು ಹಳ್ಳದ ಅಕ್ಕಪಕ್ಕ, ಕೊಪ್ಪಳದಿಂದ ಬಂದನು ಹಪ್ಪ, ತಂದನು ಮನೆಗೆ ಹಪ್ಪಳ ತುಪ್ಪ, ಹಬ್ಬಕ್ಕೆ ಬೇಕು ಹೋಳಿಗೆ ತುಪ್ಪ, ಹಪ್ಪ ಮಾಡಿದ ಉಪ್ಪಿಟ್ಟು, ಅವ್ವ ಕೊಟ್ಟಳು ನನಗಿಷ್ಟ, ಅಕ್ಕಗೆ ಕೊಟ್ಟಳು ಬಹಳಷ್ಟು ನನಗಿಷ್ಟು, ಅವ್ವ ಕೊಟ್ಟಳು ನನಗಿಷ್ಟು, ಅಕ್ಕಗೆ ಕೊಟ್ಟಳು ಬಹಳಷ್ಟು, ಅಣ್ಣಗೆ ಕೊಟ್ಟಳು ಇಷ್ಟೇ ಇಷ್ಟು. ದೊಡ್ಡ ಮನೆಯ ದೊಡ್ಡಣ್ಣ, ಕುರ್ಚಲು ಗಡ್ಡ ಹ್ಯಾಕಣ್ಣ, ಮೀಸೆಯ ಜೊತೆಗೆ ಅದು ಇರುವುದಣ್ಣ. ನೋಡಿ, ಗಡ್ಡದ ಬಗ್ಗೆ ಓದಿ ಬರಬೇಕು. ಇವನ್ನ ಓದ್ಕೋಬೇಕು, ಬರೀಬೇಕು, ಓದ್ಕೋಬೇಕು, ಬರೀಬೇಕು. ಬೆಕ್ಕು, ದಪ್ಪ, ಕ್ಷಣ, ಶುದ್ಧ, ವಿಜ್ಞಾನ, ಸಂಸ್ಕಾರ, ನಿಶ್ಚಯ, ಸಂಸ್ಥಾಪಕ, ಉಚ್ಚಾರಣೆ. ಮೀನನು ನೋಡಲಿ, ಮೀನನು ಅಕ್ಕಿ ಗುಕ್ಕನೆ ನುಂಗಿದ ಕೊಕ್ಕರೆ. ಗಿಳಿಯು ನನಗೆ ಇಷ್ಟವಾದ ಪಕ್ಷಿ. ನವ್ವಾಲೆಯು ರೆಕ್ಕ ಪುಕ್ಕ ಬಲು ಸುಂದರ. ನವ್ವಾಲೆಯ ರೆಕ್ಕ ಪುಕ್ಕ ಬಲು ಸುಂದರ ಅಂದರೆ ನವಿಲು ಅಂತ. ಅಬ್ದುಲ್ ಕಲಾಂ ಅವರು ವಿಜ್ಞಾನಿಯೂ ಹೌದು. ಚಿತ್ರ ನೋಡಿ, ಓಕೆ, ನೋಡ್ಕೋಬೇಕು ನೀನು. ಇವುಗಳನ್ನು ನೋಡ್ಕೊಂಡು ಬರೀಬೇಕು. ಇಲ್ಲಿಗೆ ಹೆಂಗಿದಾವೆ ಹಂಗೆ ಬರೀಬೇಕು, ಆದರೆ ಓದ್ಕೊಂತ ಬರೀಬೇಕು. ಆಕಾಶದಲ್ಲಿ 6 ಹಕ್ಕಿಗಳು ಹಾರುತ್ತವೆ. ರೈತರು ಕಣದಲ್ಲಿ ರಾಗಿಯ ಒಟ್ಟು ತೂರಿ ಒಟ್ಟು ಮಾಡಿದರು. ನೋಡಿ, ಒಟ್ಟು ಅನ್ನೋದು ಪದಕ್ಕೂ ಒಟ್ಟು ಅನ್ನೋ ಪದಕ್ಕೂ ಇರೋ ವ್ಯತ್ಯಾಸ. ಇಲ್ಲಿ ಕೊಟ್ಟಿಗೆಯಲ್ಲಿ ದನ ಅನ್ನೋದಕ್ಕೂ ಜೇಬಿನಲ್ಲಿ ಧನ ಇದೆ ಅನ್ನೋದಕ್ಕೂ ವ್ಯತ್ಯಾಸ. ದನ ಅಂದರೆ ಕೊಟ್ಟಿಗೆಯಲ್ಲಿರುವಂತಹ ಹೂವು, ಧನ ಅಂದರೆ ಜೋಬಿನಲ್ಲಿರುವಂತಹ ಹಣ. ಇದು ನೀನು ಹಾವು ಏಣಿ ಆಟ ಶಾಲೆಯಲ್ಲಿ ಆಡಬೇಕು. ಇವನ್ನ ನೋಡ್ಕೊಂಡು ಇಲ್ಲಿ ಕೆಳಗಡೆ ಬರೆಯುವಂಥದ್ದು, ಇವನು ನೋಡ್ಕೊಂಡು ಇಲ್ಲಿ ಬರೆಯುವಂಥದ್ದು. ವಾಕ್ಯ ರಚಿಸಬೇಕು. ಇಲ್ಲಿ ಅಪ್ಪ ಗದ್ದೆಯ ಕೆಲಸ ಮಾಡಿದರು. ಚಿಕ್ಕಪ್ಪ ಉಪ್ಪಿನಕಾಯಿ ಚಪ್ಪರಿಸಿದರು. ನೋಡ್ರಿ, ಇಲ್ಲಿ ಇವನ್ನ ಅವ್ನು ನೋಡ್ಕೊಂಡು ಕೆಳಗಿರೋ ಮೇಲೆ ನೋಡ್ಕೊಂಡು ಇವುಗಳನ್ನು ಬರೆಯುವಂಥದ್ದು. ಇಲ್ಲಿ ಉಕ್ತ ಲೇಖನವನ್ನು ಬರಿಬೇಕು. ಇಲ್ಲಿ ನಾನು ಮಾತನಾಡುವೆ. ಇಲ್ಲಿ ಮೊಸಳೆ ಮೇಲೆ ಮಂಗ ಕೂತಿತೆ. ಇದರ ಕಥೆಯನ್ನು ಇಲ್ಲಿ ನೀವು ನೋಡ್ಬೋದು.
ಒಂದು ಸುಂದರವಾದ ನದಿ ದಡದಲ್ಲಿ ಮರದ ಮೇಲೆ ವಾಸಿಸುವ ಕೋತಿ ಇತ್ತು. ಆ ಮರದಲ್ಲಿ ಸಿಹಿಯಾದ ಮಾವಿನ ಹಣ್ಣುಗಳಿರ್ತಿದ್ವು. ಆ ಕೋತಿ ತಿನ್ಕಂತ ಸಂತೋಷವಾಗಿ ಆಟ ಆಡ್ತಿತ್ತು. ಒಂದಿನ ಒಂದು ದಣಿದ ಮೊಸಳೆ ಏನು ಮಾಡ್ತು, ಬಂತು. ಆ ಮೊಸಳೆಗೆ ಏನು ಮಾಡ್ತು, ಕರುಣೆಯಿಂದ ಮರದ ಮಾವಿನ ಹಣ್ಣುಗಳನ್ನು ಕೊಡುತ್ತೆ. ಅವು ತುಂಬ ರುಚಿಯಾಗಿರೋದ್ರಿಂದ ಅದು ಮೊಸಳೆಗೆ ತುಂಬ ಸಂತೋಷ ಆಗುತ್ತೆ. ಅಂದಿನಿಂದ ಮೊಸಳೆ ಮತ್ತು ಕೋತಿ ಫ್ರೆಂಡ್ಸ್ ಆದವು, ಒಬ್ಬ ಒಳ್ಳೆಯ ಸ್ನೇಹಿತರಾದರು. ಹೀಗಿರ್ಬೇಕಾದ್ರೆ ತನ್ನ ಹೆಂಡತಿ ಏನು ಮಾಡ್ತಾಳೆ, ಹೆಂಡತಿಗೆ ಒಂದು ಸ್ವಲ್ಪ ತಗೊಂಡೋಗಿ ಕೊಡ್ತೈತೆ ಮಾವಿನ ಹಣ್ಣನ್ನು. ಅದಕ್ಕೆ ಅವಳು ಹೆಂಡತಿ ಅಂತಾಳೆ, ಹೌದಾ ಮಾವಿನ ಹಣ್ಣು ಇಷ್ಟಕ್ಕೊಂದು ರುಚಿ ಇದ್ದಾವೆ, ಆ ಹಣ್ಣುಗಳನ್ನು ದಿನ ತಿನ್ನುವಂಥ ಕೋತಿ ಹೃದಯ ಎಷ್ಟು ಚೆನ್ನಾಗಿರ್ಬೋದು ಅಂತೇಳಿ ನನಗೆ ಕೋತಿ ಹೃದಯ ಬೇಕು ಅಂತೇಳಿ ಗಂಡನ ಹತ್ರ ಮೊಸಳೆ ಹತ್ರ ಕೇಳುತ್ತೆ. ಆಗ ತುಂಬ ರುಚಿಯಾಗಿರೋದ್ರಿಂದ ಕೋತಿಯು ಹೃದಯ ಇನ್ನೂ ರುಚಿಯಾಗಿರುತ್ತದೆ ಎಂದು ಅವಳು ಹೇಳ್ತಾಳೆ. ಆದರೆ ಮೊಸಳೆ ಕೋತಿಯನ್ನು ತನ್ನ ಸ್ನೇಹಿತನ ಹತ್ರ ಕೇಳೋದು ಹೆಂಗಪ್ಪ ಅಂತೇಳಿ ಅದು ಇರ್ಸು ಮುರ್ಸು ಮಾಡ್ಕೊಂತೈತೆ. ಆದರೆ ಹೆಂಡತಿ ಬಿಡ್ದಂಗೆ ಪಟ್ಟು ಹಿಡಿತಾಳೆ ಮತ್ತು ಅವಳಿಗೆ ಹುಷಾರಿಲ್ದಂಗೆ ಆಗುತ್ತೆ. ಆಗ ಮೊಸಳೆ ಆಯಿತು ತರ್ತೀನಿ ಅಂತೇಳಿ ಏನು ಮಾಡ್ತೈತೆ, ಒಪ್ಕೊಂಡು ಮಂಗನ ಹತ್ರ ಬರ್ತೈತೆ. ಕೋತಿಗೆ ಏನಂತೈತೆ, ಏನು ಮಾಡ್ತೈತೆ, ಬಂದು ತನ್ನ ಹೆಂಡತಿ ಮನೆಯಲ್ಲಿ ಊಟಕ್ಕೆ ಆಹ್ವಾನಿಸಿದ್ದಾಳೆ ಅಂತ ಕೇಳುತ್ತೆ. ಅದಕ್ಕೆ ಕೋತಿ ಏನು ಮಾಡ್ತೈತೆ, ಸಂತೋಷದಿಂದ ಅದ್ರ ಮೇಲೆ, ಈಗ ನೀರೊಳಗೆ ಮೊಸಳೆ ಮೇಲೆ ಏನು ಹತ್ಕೊಂಡೈತೆ ಹಂಗೆ ಹತ್ಕೊಂತೈತೆ. ಅದಕ್ಕಿಂತ ಅದು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪ್ರಯಾಣದ ಮಧ್ಯೆ ಪ್ರಾರಂಭ ಹೋಗ್ಬೇಕಾದ್ರೆ ನದಿಯ ಮಧ್ಯೆ ತಲುಪಿದಾಗ ಮೊಸಳೆಗೆ ಹೇಳ್ತೈತೆ, ನನ್ನ ಹೆಂಡತಿ ನಿನ್ನ ಹೃದಯವನ್ನು ಕೇಳ್ತಿದ್ದಾಳೆ ಅಂತ ಹೇಳುತ್ತೆ. ಅದಕ್ಕೆ ನಾನು ಹೃದಯ ಕೊಟ್ಟರೆ ಬದುಕೋದುಂಟಾ ಅಂಥೇಳಿ ತನ್ನ ಮನಸ್ಸಲ್ಲಿ ಮಂಗಣ್ಣ ಯೋಚನೆ ಮಾಡಿ, ಅಯ್ಯೋ ಅವಾಗಲೇ ಹೇಳ್ಬಾರ್ದಿತ್ತ ಮೊಸಳೆ ಅಣ್ಣ ಗೆಳೆಯ, ನಾನು ನನ್ನ ಹೃದಯನ ಮರದ ಮೇಲೆ ಇಟ್ಟು ಬಂದ್ಬಿಟ್ಟಿನಿ ಅಂತ ಹೇಳುತ್ತೆ. ಆಗ ಆಯಿತು ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ ಅದೇನು ಮಾಡ್ತೈತೆ, ಮತ್ತೆ ಬೆನ್ನಿನ ಮರದ್ಕೊಂಡು ತನ್ನ ಮಾವಿನ ಮರದ ಹತ್ರ ಕರ್ಕೊಂಬರ್ತೈತೆ. ಮಾವಿನ ಮರದ ಹತ್ರ ಕರ್ಕೊಂಬಂದಾಗ ಅದು, ಏ ಮೂರ್ಖ, ನಾನು ನಿನ್ನ ಸ್ನೇಹಿತನಾಗಿ ಮಾಡಿಕೊಂಡು ನಿನಗೆ ಗಣ್ಣೆಲ್ಲ ಕೊಟ್ಟಿದ್ದಕ್ಕೆ ನಾನು ಹೃದಯನ ಕೇಳ್ತೀಯಾ, ನಿನ್ನ ಹೃದಯ ಕೊಟ್ಟು ನಾನು ಸತ್ತೋಗ್ತೀನಿ, ಅಷ್ಟು ಯೋಚನೆ ಮಾಡೋಕ್ಕೆ ಬರಲ್ವಾ ಅಂತೇಳಿ ಅದು ಏನು ಮಾಡ್ತೈತೆ, ಉಪಾಯದಿಂದ ಮರದ ಮೇಲೆ ಹತ್ಕೊಂತೈತೆ. ಇದು ಕತೆ. ಇಲ್ಲಿ ನೋಡಿರ್ಬೋದು ನೀವು, ಪಾರಿವಾಳಕ್ಕೆ ಬೇಟೆಗಾರ ಹೊಡಿತಿರುವಂಥದ್ದು. ಒಬ್ಬ ಬೇಟೆಗಾರ ಬರ್ತಾನೆ, ಪಾರಿವಾಳನ ಕೊಲ್ಲೋನು ಬಾಣದಿಂದ ಗುರಿ ಇಡ್ತಾನೆ. ಇದನ್ನು ನೋಡಿದ ಇರುವೆ ಬೇಟೆಗಾರನ ಕಾಲನ್ನು ಈಗ ಇಲ್ಲಿ ಕಚ್ಚಿಬಿಡ್ತೈತೆ. ಕಚ್ಚಿದಾಗ ಬೇಟೆಗಾರನ ಬಾಣದ ಗುರಿ ತಪ್ಪಿತ್ತು, ಪಾರಿವಾಳವು ಬದುಕಿತು, ಹಾರಿ ಹೋಯ್ತು. ನೋಡ್ರಿ, ಇರುವೆ ಮತ್ತು ಪಾರಿವಾಳದ ಉಪಕಾರವನ್ನು ಸ್ಮರಿಸೋಣ. ನಿಮಗೆ ಓದಿ ಬರೆ ಇವುಗಳನ್ನು ಓದ್ಕೊಂತ ಬರೀಬೇಕು. ನೆಕ್ಸ್ಟು ರಕ್ತ ಮುಖ್ಯ, ಶ್ಲೋಕ ಹಮ್ಮ, ಆಸಕ್ತಿ ತಲ್ಲಣ, ನಿರ್ಣಯ, ಭಾಗ್ಯಶಾಲಿ ವಿಶ್ಲೇಷಣೆ, ವಿಘ್ನ ಸತ್ಯ, ಅರ್ಜಿ ಅನ್ನ, ಕಲ್ಯಾಣ ಅರ್ಪಣೆ ಆಹ್ಲಾದ, ಬಿಲ್ಲು ಬಾಣ ಕರ್ನಾಟಕ. ಇಲ್ಲಿ ಸರಳ ಕಥೆಯನ್ನು ಹಿರಿಯರ ಸಹಾಯದಿಂದ ಆಲಿಸಿ ಬರೆಯೋಣ ಅಂತಿದೆ. ನೀವು ನಾನು ಚಿನ್ನದ ಮೊಟ್ಟೆ ಕಥೆಯನ್ನು ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತೇಳಿ ನೀಟಾಗಿ ಗಂಟು ಹಾಕಿದ್ದೀನಿ. ಇದನ್ನು ನೋಡ್ಕೊಂಬಿಟ್ಟು ನಿಮ್ಮ ಪುಸ್ತಕದ 79ನೇ ಪೇಜಿಗೆ ಏನು ಮಾಡಬೇಕು, ಇದು ಚಿನ್ನದ ಮೊಟ್ಟೆಯ ಕಥೆಯನ್ನು ನೀವು ಬರೀಬೇಕು. ಅತಿ ಆಸೆ ಗತಿಗೇಡು. ಇದು 81ನೇ ಪೇಜಿಗೆ ನೀವು ಈ ಕಥೆಯನ್ನು ಬರೀಬೇಕು. ನೆಕ್ಸ್ಟ್ ಬಂದರೆ ಚಿತ್ರದಲ್ಲಿ ಸೂಚನೆಗಳನ್ನು ಓದೋಣ. ಶಾಲೆಗೆ ಪ್ರತಿನಿತ್ಯ ಹಾಜರಾಗು, ಗಿಡ ಮರ ಬೆಳೆಸು, ನೀರು ಗಲೀಜು ಮಾಡಬೇಡ, ರಸ್ತೆಯಲ್ಲಿ ಆಟ ಆಡಬೇಡ. ಅವುಗಳನ್ನು ನೋಡಿಕೊಂಡು ಇಲ್ಲಿ ಬರೆದಿರುವಂಥದ್ದು. ಆ ಸೂಚನೆಗಳನ್ನು ಓದ್ಕೊಂಡು ಕೆಳಗಡೆ ಬರೆದಿರುವಂಥದ್ದು. ಚಿತ್ರ ಸರಣಿ, ಯಾವುದು ಫಸ್ಟು ಯಾವುದು ಲಾಸ್ಟು. ಇದು ಒಂದನೇದು. ಆಮೆಯೊಂದು ಕೆರೆಯ ದಡದ ಮೇಲೆ ಮನೆಯ ಮಾಡಿತ್ತು, ಅಕ್ಕಿಯಂತೆ ಹಾರಬೇಕು ಎಂದು ಬಯಸಿತು. ಗೆಳೆಯರು ಹಕ್ಕಿಗಳನ್ನು ಕಂಡು ಆಸೆ ತಿಳಿಸಿತು. ಗೆಳೆಯ ಹಕ್ಕಿಗಳನ್ನು ಕಂಡು ಆಸೆ ತಿಳಿಸುತ್ತೆ. ಆಮೇಲೆ ಎರಡನೇದು ಏನು ಮಾಡ್ತೈತೆ, ಹಕ್ಕಿಯೆರಡು ಆಮೆ ಮಾತು ಒಪ್ಪಿಕೊಂಡವು. ಹತ್ತ ಇತ್ತ ಹಕ್ಕಿ ಎರಡು ಬಡಿಗೆ ಹಿಡಿದವು. ಆಮೆ ಅದಕ್ಕೆ ಜೋತು ಬೀಳೆ ಹಾರಿ ಹೋದವು. ಹಾರಿ ಹೋಗಿ ಇಲ್ಲಿ ಬಂದು ದಾರಿಯಲ್ಲಿ ಇದನ್ನು ಕಂಡ ಜನರು ನಕ್ಕರು. ಮಾನ ಹೋಯಿತಂದು ಆಮೆ ಮನದಿ ಕುದಿಯಿತು. ನಕ್ಕ ಜನರು ಬೈಯಲೆಂದು ಬಾಯ ತೆರೆದರು. ಮೇಲಿಂದ ಕೆಳಕ್ಕೆ ಬಿದ್ದು ಸತ್ತು ಹೋಯಿತು. ನಕ್ಕ ಜನರ
ನಕ್ಕ ಜನರ ಬೈಯಲೆಂದು ಬಾಯಿ ತೆರೆದು ಮೇಲಿನಿಂದ ಕೆಳಗೆ ಬಿದ್ದು ಆಮೇಲೆ ನೋಡ್ರಿ ಇಲ್ಲಿ ಸತ್ತು ರಕ್ತ ಬರ್ತಿದೆ. ಯೋಚನೆ ಮಾಡಬೇಕು ಅನ್ನೋದು ಅದಕ್ಕೆ. ಇಲ್ಲಿ ಸುಳಿವು ಪದಗಳು: ಹಸಿದ ನಾಯಿಯೊಂದು ಮೂಳೆ ಕಚ್ಚಿಕೊಂಡು ಹೊರಟಿತು. ನಾಯಿ ಸೇತುವೆ ದಾಟುವಾಗ ತನ್ನ ಪ್ರತಿಬಿಂಬ ನೀರಿನಲ್ಲಿ ಕಾಣಿಸಿತು. ಕಂಡ ಪ್ರತಿಬಿಂಬ ಇನ್ನೊಂದು ನಾಯಿದು ಎಂದು ಬಾಯಿ ತೆರೆದು ಬೌ ಬೌ ಎಂದು ಬೊಗಳಿತು. ಬಾಯಲ್ಲಿದ್ದ ಮೂಳೆ ಜಾರಿ ಬಿದ್ದಿತು. ನೋಡಿ, ಹಂಗಾಗ್ತವೆ. ಇಲ್ಲಿ ನೀರನ್ನು ಫೋಲು ಮಾಡಬಾರ್ದು. ಇಲ್ಲಿ ಸಿಂಕನ್ನು ಕೈ ತೊಳೆದ ಮೇಲೆ ಆಫ್ ಮಾಡಬೇಕು. ಪ್ರತಿನಿತ್ಯ ಹಲ್ಲನ್ನು ಉಜ್ಜಬೇಕು, 2 ಬಾರಿ ಹಲ್ಲನ್ನು ಉಜ್ಜಬೇಕು. ಮಳೆಗಾಲದಲ್ಲಿ ಸಸಿಗಳನ್ನು ನಾವು ಸಸಿಗಳು ಬೆಳೆಯುವಂಥ ಜಾಗಕ್ಕೆ ನೆಡಬೇಕು. ಇದು ಕಾಗೆ ಮತ್ತು ನರಿ ಕತೆ. ಚಿತ್ರವನ್ನು ನೋಡಿ ನಾವು ಊಹಿಸಿ ಹೇಳಬೇಕು. ಇಲ್ಲಿ ಕೆಳಗಡೆ ಬರಿಬೇಕು. ಅದೇ ಕಾಗೆ ಮತ್ತು ನರಿ ಕತೆ. ಈ ಕಥೆಯನ್ನು ನಾವು ಯಾವ ಪೇಜ್ಗೆ 86ನೇ ಪೇಜ್ಗೆ ಬರಿಬೇಕು. ಜಾಣ ನರಿ ಕಥೆಯನ್ನು 86ನೇ ಪೇಜ್ಗೆ ಏನು ಮಾಡಬೇಕು, ಬರಿಬೇಕು. ಕಥೆಯನ್ನು ನೀವು ನೋಡ್ಬೋದು. ಉಪಾಯದಿಂದ ಏನನ್ನಾದರೂ ಸಾಧಿಸ್ಬೋದು ಅನ್ನೋತ್ತಿಗೆ ಈ ಕಥೆಯನ್ನು ಅಲ್ಲಿಗೆ ಬರಿಬೇಕು. ಇದು ಆಟ ಆಡು ಬಣ್ಣ ಹಚ್ಚು. ಇದನ್ನು ಆಟ ಆಡಿಬಿಟ್ಟು ಯಾವ್ಯಾವೆಲ್ಲ ನಿನಗೆ ನಿನ್ನ ಪಾಲಿಗೆ ಗೊತ್ತೋ ಅವಕ್ಕೆ ಏನು ಮಾಡಬೇಕು, ನೀನು ಹಸಿರು ಬಣ್ಣವನ್ನು ಅಥವಾ ಕೆಂಪು ಬಣ್ಣವನ್ನು ಹಚ್ಚಬೇಕು. ಕನ್ನಡ ಅಂಕಿ ಲಾಸ್ಟ್. ಇದನ್ನು ಕನ್ನಡ ಅಂಕಿಗಳನ್ನು ಇಲ್ಲಿ ನೋಡ್ಕೊಂಡು ಮುದ್ದಾಗಿ, ನಾವೇನಾದರೂ ಸ್ವಲ್ಪ ಸ್ವಲ್ಪ ತಪ್ಪರಿದ್ರೂ ಕೂಡ ಇವು ಹೆಂಗಿದಾವಂಗೆ ಆ ರೀತಿಯಲ್ಲಿ ನೀನು ಬರೆಯೋಕ್ಕೆ ಟ್ರೈ ಮಾಡಬೇಕು. ಮುದ್ದಾಗಿ ಬರೀಬೇಕು. ಇಲ್ಲಿಗೆ ಇದನ್ನು ಕೂಡ ತುಂಬಬೇಕು. ಇಷ್ಟು 1ನೇ ತರಗತಿ ಕನ್ನಡದ ಭಾಗ 2 ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.